ಹೇಳಿ ಸರ್, ನಮ್ಮ ಕೇರ್ಪೇಟೆಯಲ್ಲಿ ನಂದಿನಿ ಗ್ಯಾಲಕ್ಸಿ ಯಾವ ತರ ಇದೆ ಟೇಸ್ಟ್ ಎಲ್ಲ? 5-6 ವರ್ಷದಿಂದ ನಾವು ಕಾಫಿ ಕುಡಿಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ಏನೋ ಒಂದು ಟೇಸ್ಟ್ ಕಾಫಿದು ನಮ್ಗೆ ಏನು ಸ್ವಾದ ಇದೆ, ಆ ಸ್ವಾದ ನಿಜವಾದ ಸ್ವಾದ ನಾವು ಇಲ್ಲಿ ಸವಿತಾ ಇದೀವಿ. ನಾವು ತುಂಬಾ ನಂದಿನಿ ಗ್ಯಾಲಕ್ಸಿ ಅಂದ್ರೆ ನಂದಿನಿ ಬ್ರ್ಯಾಂಡ್ ಅನ್ನೋದು ನಮ್ಗೆ ಕರ್ನಾಟಕದಲ್ಲೆಲ್ಲ ಮನೆ ಮಾತಾಗಿದೆ. ನಂದಿನಿ ಬ್ರ್ಯಾಂಡ್ ಅಲ್ಲಿ ತಕ್ಕನಾಗಿ ಇಲ್ಲಿ ತುಂಬಾ ತಾಜಾವಾಗಿ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತಾರೆ. ಅದ್ರ ಜೊತೆಗೆ ಈ ಲೋಟ ಇದೆಯಲ್ಲ, ಈ ಲೋಟದಿಂದ ಇದಕ್ಕೆ ಹಾಕೊಂಡು ಕುಡಿತೀವಲ್ಲ, ಅದ್ರದ್ದು ಸ್ವಾದನೇ ಬೇರೆ. ಈ ತರ ಟೇಸ್ಟ್ ನಾವು ಯಾವತ್ತೂ ಕೂಡ ಸೌದಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇದೀವಿ, ತುಂಬಾ ಕ್ರೌಡ್ ಇದೆ. 4 ಗಂಟೆ ಆಗ್ತಿದಂಗೆ ಫುಲ್ ಕ್ರೌಡ್ ಇರುತ್ತೆ. ತುಂಬಾ ಜನ ಬರ್ತಾ ಇದಾರೆ. ಏನ್ ಖುಷಿ ಆಗುತ್ತೆ ನಿಮ್ಗೆ? ಯಾವ ತರ ಇಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ಗಳು ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ತರ ಅನ್ನಿಸ್ತಾ ಇರುತ್ತೆ ನಮ್ಗೆ. ಇಲ್ಲಿ ನಾವು ಕಾಫಿ ಕುಡಿಲಿಕ್ಕೆ ಹೋದಾಗ ಜನಗಳು ತುಂಬಾ ನಮ್ಮ ಹತ್ರದವರು, ತುಂಬಾ ದೂರದಿಂದ ಬಂದಿರೋರು, ಅವ್ರನ್ನ ಒಂದೊಂದ್ಸಲ ಭೇಟಿ ಆದಾಗ್ಲೂ ವಾವ್ ನೀವು ಹಾಯ್ ಅಂತ ವಿಶ್ ಮಾಡಿದಾಗ ಅದು ಒಂಥರ ಖುಷಿ. ಜೊತೆಗೆ ಈ ಕಾಫಿ ಸ್ವಾದ ಖುಷಿ ಎರಡು ಕೂಡ ನಾವು ಇಲ್ಲಿ ಸವಿತಾ ಇದ್ದೀವಿ. ಈ ಕ್ರೌಡ್ ನಮ್ಗೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನೋ ಸ್ಮೋಕಿಂಗ್ ಏರಿಯಾ. ಎಲ್ಲರೂ ಬಯಸೋದು ಇದನ್ನೇ. ತುಂಬಾ ತುಂಬಾ ಸೊಗಸಾಗಿರುತ್ತೆ ಇಲ್ಲಿ ವಾತಾವರಣ, ಕ್ಲೀನ್ ಆಗಿರುತ್ತೆ. ಆಮೇಲೆ ಕ್ಲೀನ್ಲೆಸ್ ಚೆನ್ನಾಗಿದೆ. ಸರ್ವ್ ಮಾಡೋರೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಈ ಫ್ರೆಂಡ್ ಇದಾರಲ್ಲ, ಬರ್ತಾರೆ ಸರ್ ಏನ್ ಬೇಕು ಎಲ್ಲ ಇಮ್ಮಿಡಿಯೇಟ್ಲಿ ನಮಗೆ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಓಕೆ, ನೀವೇನಾದ್ರೂ ಹೇಳ್ತೀರಾ ಸರ್? ಸ್ನೇಹಿತರು ಏನ್ ಹೇಳೋದು ಸರ್, ನಿಮ್ಮ ಅನಿಸಿಕೆ? ಕಾಫಿ ಫ್ಲೇವರ್ ನಮಗೆ ತುಂಬಾ ಇಷ್ಟ ಆಗಿದೆ. ಮೈಸೂರಿಂದ ಬಂದಿದ್ದೀವಿ. ಇಲ್ಲೇ ಜೊತೆಗೆ 3 ಜನ ಕೆಲಸ ಮಾಡೋದ್ರಿಂದ ನಾವು ಯಾವಾಗ ಭೇಟಿ ಆದ್ರೂ ಎಲ್ಲಾದ್ರೂ ಒಂದ್ ಕಡೆ ಕಾಫಿ ಕುಡಿಬೇಕು ಅಂತ ಅನ್ಕೊಂಡಾಗ ನಮ್ಗೆ ಫಸ್ಟ್ ಆಪ್ಷನ್ ನಮ್ಗೆ ಸಿಗ್ತಾ ಇರೋದೇ ನಂದಿನಿ. ನೆನಪಾಗೋದೇ ನಂದಿನಿ ನೆನಪಾಗ್ತದೆ. ಸೊ ತುಂಬಾ ಹೈಜೀನ್ ಆಗಿದೆ. ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಈ ಪ್ರಾಡಕ್ಟ್ಸ್ ಏನು ಬಂದಿದೆ ನಂದಿನಿದು, ನಾವು ಔಟ್ಲೆಟ್ಗಳಿಗೆಲ್ಲ ಹೋದ್ರೆ ಕೌಂಟರ್ ಕೊಡ್ತಿದ್ರು. ಇಲ್ಲಿ ಏನಂದ್ರೆ ನಾವು ಕೂತ್ಕೊಂಡು ಇಲ್ಲೇ ಸವಿಬಹುದು, ಮತ್ತೆ ಬೇಕು ಅಂದ್ರೆ ಪಾರ್ಸಲ್ ತಗೊಂಡು ಹೋಗ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಪ್ಲಸ್ ಜೊತೆಗೆ ಏನು ಅಂದ್ರೆ ನಾವು ಕಾಫಿ ಟೀಗೆ ಎಲ್ಲಾದ್ರೂ ಹೋದ್ರೂ ನಿಂತ್ಕೊಂಡು ಕೆಲವೊಂದು ಸ್ಪೇಸ್ ಕಂಜೆಸ್ಟೆಡ್, ಇಲ್ಲೇನೆ ಪಾರ್ಕಿಂಗ್ದು ಪ್ರಾಬ್ಲಮ್ ಇರ್ತಿತ್ತು, ನಿಂತ್ಕೊಳ್ಳೋಕೆ ಜಾಗ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ಲಸ್ ಸರ್ವಿಸು ಚೆನ್ನಾಗಿದೆ. ಪ್ಲಸ್ ಅದ್ರ ಜೊತೆ ಪ್ರಾಡಕ್ಟ್ಸ್ ಇದೆ, ಸ್ನ್ಯಾಕ್ಸು ಸಿಗುತ್ತೆ. ಪ್ಲಸ್ ಜೊತೆಗೆ ಸ್ವೀಟ್ಸು ಎಲ್ಲ ಚಾಯ್ಸ್ ಸಿಗೋದ್ರಿಂದ ಈವ್ನಿಂಗಿಗೆ ಬಹಳ ಉತ್ತಮವಾದಂತಹ ಜಾಗ ಅಂತ. ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ 3 ಜನ? ಥ್ಯಾಂಕ್ ಯು. ಕೂಡ ರೆಕಮೆಂಡ್ ಮಾಡ್ತೀನಿ, ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ, ನಂದಿನಿ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ಹೇಳಿ ಸರ್, ನಮ್ಮ ಕೇರ್ಪೇಟೆ ನಂದಿನಿ ಗ್ಯಾಲಕ್ಸಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ನಂದಿನಿ ಅನ್ನೋದು ಬಹಳ ಖುಷಿಯಾದ ಒಂದು ವಿಚಾರ. ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿದೆ ನಂದಿನಿ ಅನ್ನೋದು. ಯಾಕೆಂದರೆ ನಾವು ರೈತರು, ನಾವು ಹಸು ಸಾಕಿ ನಮ್ಮ ಹಾಲಿಂದನೇ ಇವತ್ತು ಉತ್ಪತ್ತಿಯಾಗಿ ಮತ್ತೆ ಅದನ್ನೇ ನಾವು ಇಷ್ಟಪಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಸ್ವೀಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಪ್ರತಿಯೊಂದು ನಂದಿನಿ ಅನ್ನೋದು ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾದ ಒಂದು. ಅದಕ್ಕೆ ನಾವು ಫಸ್ಟು ನಮ್ಮ ಮಿಸಸ್ ಬಂದಿದ್ದು, ಇವತ್ತು ನಮ್ಮ ತಮ್ಮ, ನಮ್ಮ ನಾದ್ನಿ, ನಮ್ಮ ದೊಡ್ಡವ, ನಮ್ಮ ತಾಯಿ ಎಲ್ಲರೂ ಬಂದಿದ್ದೀವಿ. ಅಷ್ಟು ಖುಷಿ ಆಗ್ತೀವಿ. ಇವತ್ತು ನಾವು ದೇವಸ್ಥಾನ ಹೋಗಿದ್ದು, ಹಾಗೆ ನಂದಿನಿಗೆ ಹೋಗಿದ್ದು ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ನಾವು ಇವತ್ತು ಬಂದಿದ್ದೀವಿ. ನಂದಿನಿ ವೆರಿ ಗುಡ್. ಥ್ಯಾಂಕ್ ಯು. ಕೇರ್ಪೇಟೆ ನಂದಿನಿ ಗ್ಯಾಲಕ್ಸಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಏನಿಸುತ್ತೆ ಅಂದ್ರೆ, ಇದು ಪ್ರಾರಂಭವಾಗಿ ಸುಮಾರು 2 ತಿಂಗಳಿಂದ ನಾನು ಬರ್ತಿದ್ದೀನಿ. ನಮ್ಮ ರೈತರು ಉತ್ಪನ್ನ ಮಾಡಿದಂತಹ ಹಾಲು ಪ್ರಾಡಕ್ಟ್ ಏನೇ ಇರಲಿ ಅದನ್ನು ಗ್ರಾಹಕರಿಗೆ ಅಷ್ಟೇ ಅಚ್ಚುಕಟ್ಟಾಗಿ ತಲುಪಿಸ್ತಿದ್ದಾರೆ. ಅದರಿಂದ ನಮ್ಮ ನಂದಿನಿ ರೈತರಿಗೆ ಒಂದು ವರದಾನ ಆಗಿದೆ. ಮತ್ತೆ ಈ ರೀತಿ ಎಲ್ಲೂ ಇಲ್ಲ. ನಮ್ಮ ಎಷ್ಟೋ ಜನಕ್ಕೆ ನಂದಿನಿ ಅಂದ್ರೆ ಬರೀ ಹಾಲು ಉತ್ಪನ್ನ ಅಂತ ಒಂದೇ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಮ್ಮ ನಂದಿನಿ ಯಾವ ಥರ ಅದರ ಪ್ರಾಡಕ್ಟ್ ಇದೆ, ಏನಿದೆ, ಯಾವ ಥರ ಏನಂತ ಎಷ್ಟೋ ಜನಕ್ಕೆ ರೈತರಿಗೆ ಗೊತ್ತಿಲ್ಲ. ನನಗೆ ಗೊತ್ತಿರಲಿಲ್ಲ. ಇವ್ರು ಅಂಗಡಿ ಓಪನ್ ಮಾಡಿದ್ಮೇಲೆ ನಂದಿನಿಲಿ ಎಷ್ಟು ಥರ ಮಾಡ್ತಿದ್ದಾರೆ, ಯಾವ ರೀತಿ ಇದೆ ಅನ್ನೋದು ಎಲ್ಲ ಅನುಭವಕ್ಕೆ ಬಂತು. ಅದು ಬರೀ ಉತ್ಪನ್ನ ಅಲ್ಲ, ಗುಣಮಟ್ಟದಲ್ಲಿ ಪ್ರಾಡಕ್ಟ್ ಮಾಡಿ ರೈತರಿಗೆ ತಲುಪಿಸಿದ್ದಾರೆ. ಅದು ಇವರು ನಂದಿನಿಲಿ ಏನು ಉತ್ಪನ್ನ ಆಗ್ತಿದ್ದು ಒಂದು ಪ್ರಾಡಕ್ಟ್ ಸುಧಾ ಮಿಸ್ ಮಾಡ್ದಂಗೆ ಅಂಗಡಿಯಲ್ಲಿ ಇಟ್ಟಿದ್ದಾರೆ. ಬರೀ ಒಂದು 4 ಐಟಮ್ ಇಟ್ಬಿಟ್ಟು ಹೆಂಗೋ ಬಿಸ್ನೆಸ್ ಮಾಡ್ಕೊಂಡು ಕಾಫಿ ಟೀ ಮಾರ್ಬಿಟ್ಟು ಹೋಗೋಣ ಅಂತ ಹೇಳಿದ್ರ. ಮತ್ತೆ ಹಾಲು ಅಷ್ಟೇನೆ, ಕಾಫಿ ಟೀ ಎಲ್ಲದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಸ್ವಾದವಾಗಿ. ನಾನು ದಿನಕ್ಕೆ 3-4 ಸರಿ ಬರ್ತೀನಿ. ಎಲ್ಲೂ ಮೈಸೂರಲ್ಲೂ ಸುಧಾ ಇವ್ರ ತರ ಕಾಫಿ ಟೀ ಮಾಡಕ್ ಆಗಲ್ಲ. ಉತ್ತಮವಾಗಿ ಒಳ್ಳೆ ಇದಾಗಿ ಸ್ವಾದವಾಗಿ ರೈತರು ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಪ್ರವಾಸಿಗರಿಗಾಗಲಿ, ಕೇರ್ಪೇಟೆ ಜನತೆಗೆ ಆಗಲಿ ಇದನ್ನ ತುಂಬಾ ಒಂದು ಖುಷಿಯಾದ ವಿಚಾರ. ಮತ್ತೆ ಒಳ್ಳೆ ಪಾಯಿಂಟ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಇಲ್ಲಿ ಒಂಥರ ಒಳ್ಳೆ ಮೆಜೆಸ್ಟಿಕ್ ಹಂಗೆ ಈ ತರ ಹಾಲಿನ ಪಾಯಿಂಟ್ ಆಗ್ಬಿಟ್ಟಿದೆ.
ಆದ್ರಿಂದ ತುಂಬ ಸಂತೋಷ. ಈ ಥರ ನಂದಿನಿ ಮಾಡ್ತಿರೋದ್ರಿಂದ ಇವ್ರಿಗೆ ನಾವು ಎಂಕರೇಜ್ ಮಾಡಬೇಕು, ಇವ್ರಿಗೆ ಎಂಕರೇಜ್ ಮಾಡಿದ್ರೆ ರೈತರಿಗೆ ಎಂಕರೇಜ್ ಮಾಡ್ತಾರೆ. ಅದರಿಂದ ಥ್ಯಾಂಕ್ ಯು.